ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರದೀಪ್ ಅಂಡ್ ಇವತ್ತು ನಮ್ಮ ಜೊತೆ ರಿವೋಲ್ಟ್ ಅವರ ಹೊಸ ಗಾಡಿ ಇದೆ. ಇಷ್ಟು ವರ್ಷದಿಂದ 2017ರಿಂದ ರಿವೋಲ್ಟ್ RV400 ಇತ್ತು. ಈ ಗಾಡಿ ಸಿಕ್ಕಾಪಟ್ಟೆ ಸೇಲ್ ಆಗ್ಬಿಟ್ಟಿದೆ ಬಿಕಾಸ್ ಇದೇ ಇಂಡಿಯಾದಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ ಲಾಂಚ್ ಆಗಿದ್ದು. ಬಟ್ ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಇತ್ತು. ಏನೇನು ಅಡ್ವಾಂಟೇಜಸ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಹೊಸ ರಿವೋಲ್ಟ್ RV1 ಅಂತ. RV1 ಹಾಗೆ RV1 ಪ್ಲಸ್ ಎರಡು ಲಾಂಚ್ ಮಾಡಿದ್ದಾರೆ. ಏನೇನು ಡೀಟೇಲ್ಸ್ ಬರುತ್ತೆ ಕಂಪ್ಲೀಟ್ ವಾಕ್ ಅರೌಂಡ್ ಫಸ್ಟ್ ಇಂಪ್ರೆಷನ್ಸ್ ಡೀಟೇಲ್ ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಇದಕ್ಕೂ ಮೇಜರ್ ಚೇಂಜಸ್ ಅಂದ್ರೆ ಹೆಡ್ಲೈಟ್ ಕಂಪ್ಲೀಟ್ ಫ್ರಂಟ್ ಅಂಡ್ ಲುಕ್ ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಬಟ್ ಮೇಜರ್ ಆಗಿ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಅಫೋರ್ಡಬಿಲಿಟಿ. ಇದು ಮೋರ್ ಅಫೋರ್ಡಬಲ್ ವೇರಿಯಂಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ತುಂಬಾ ಕಾಸ್ಟ್ ಕಟ್ಟಿಂಗ್ ನ ಮಾಡಿದ್ದಾರೆ. ಸೊ ದಟ್ ಬಿಕಾಸ್ ಈಗಿನ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದೆ. ನೀವು ಅಲ್ಟ್ರಾವೈಲೆಟ್ ನೋಡ್ಬೋದು, ಒಬೆನ್ ರೋರ್ನೇ ನೋಡ್ಬೋದು, ಇಲ್ಲ ಬೇರೆ ಯಾವುದೇ ಬ್ರ್ಯಾಂಡ್ ಆಗಿದ್ರು 1.5-2 ಲಕ್ಷವರೆಗೂ ಹೋಗ್ಬಿಡ್ತಾ ಇದೆ. ಅಷ್ಟು ಪ್ರೈಸ್ ಅಲ್ಲಿ ಯಾರು ತಗೊಳ್ಳೋದಿಲ್ಲ. ಬಟ್ ಅದಕ್ಕೋಸ್ಕರ 85,000ದಲ್ಲಿ RV1 ನ ಲಾಂಚ್ ಮಾಡಿದ್ದಾರೆ. ಈ ಗಾಡಿನ ಇದರದೇ RV1 ಪ್ಲಸ್ 1 ಲಕ್ಷದಲ್ಲಿ ಲಾಂಚ್ ಮಾಡಿದ್ದಾರೆ. ಏನ್ ಡಿಫ್ರೆನ್ಸ್ ಎರಡೂ ಹೇಳ್ತೀನಿ. ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ನೋಡಿ, ಸರ್ಕ್ಯುಲರ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಮಿಕ್ಸ್ ಅಂಡ್ ಮ್ಯಾಚ್ ಆಗ್ಬಿಟ್ಟಿದೆ. ನೋಡಿ, ಪ್ಲಾಟಿನಾ ಅದು, CT100 ಹಾಗೆ ಈವನ್ ಒಬೆನ್ ರೋರ್ದು, ಇದೆಲ್ಲ ಗಾಡಿನೂ ಮಿಕ್ಸ್ ಆಗಿ ಒಂಥರ ಸರ್ಕ್ಯುಲರ್ ಹೆಡ್ ಲ್ಯಾಂಪ್ಸ್, DRLs ಕೊಟ್ಟಿದ್ದಾರೆ. ನಮಗೆ ಇಂಡಿಕೇಟರ್ಸ್ ಬಂದು ಕಂಪ್ಲೀಟ್ಲಿ LED ಸೆಟಪ್ ಕೊಟ್ಟಿದ್ದಾರೆ. ಚಿಕ್ಕದಾದಂತ ಒಂದು ಫ್ಲೈ ಸ್ಕ್ರೀನ್ ಕೊಟ್ಟಿದ್ದಾರೆ. ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಕನ್ವೆನ್ಷನಲ್ ಫೋಕ್ಸ್ ಕೊಟ್ಟಿದ್ದಾರೆ. ವೆರಸ್ ಇಲ್ಲಿ ನಮಗೆ ಇನ್ನು ಸ್ವಲ್ಪ ಪ್ರೀಮಿಯಂ ಆಗಿರೋ ಅಪ್ ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಒಂದು ಮೇಜರ್ ಡಿಫ್ರೆನ್ಸ್. ಬಟ್ ವೀಲ್ಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ, ಬ್ರೇಕ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ನಮಗೆ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಕೊಡುತ್ತೆ. 90/80 ಸೆಕ್ಷನ್, ನಮಗೆ 17 ಇಂಚ್ ವೀಲ್ಸ್ ಸಿಗ್ತಾ ಇದೆ. ಇಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಫಿನಿಶ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ಸ್ ಅದೆಲ್ಲ ಇದೆ. ಬಟ್ ಮೇಜರ್ ಆಗಿ ಈ ಗಾಡಿನ ತುಂಬಾ ಜನ ತಗೊಳ್ಳೋದೆ ಈ ರಿಮೂವಬಲ್ ಬ್ಯಾಟರಿ ಆಪ್ಷನ್ಸ್ ಇಂದ. ಸೊ 2 ರಿಮೂವಬಲ್ ಬ್ಯಾಟರಿ ಆಪ್ಷನ್ಸ್ ಇದೆ. ಬೇಸ್ ಮಾಡೆಲ್ ನಮಗೆ 2.7 ಕಿಲೋವಾಟ್ ಬ್ಯಾಟರಿ ಬೇಕಿರುತ್ತೆ. ಅಂಡ್ ಅದನ್ನ ಹೆಂಗೆ ಆಕ್ಸೆಸ್ ಮಾಡೋದಂತ ನಿಮಗೆ ತೋರಿಸ್ತೀನಿ. ಬಟ್ ಟಾಪ್ ಎಂಡ್ ಮಾಡೆಲ್ ನಮಗೆ 3.24 ಕಿಲೋವಾಟ್ ಅವರ್. ಸೊ ಅದರಿಂದ ನಮ್ಗೆ ಏನಂದ್ರೆ ರೇಂಜ್ ಇನ್ಕ್ರೀಸ್ ಆಗುತ್ತೆ. ಬೇಸ್ ಮಾಡೆಲ್ ನಮಗೆ 100 ಕಿಲೋಮೀಟರ್ ರೇಂಜ್ ಬಂದ್ರೆ, ಟಾಪ್ ಎಂಡ್ ಮಾಡೆಲ್ ಅಲ್ಲಿ ನಮಗೆ 160 ಕಿಲೋಮೀಟರ್ ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ನಾವು ನೋಡೋದ ಇದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನಾವು ಕೀನ ತಗೊಂಡು ಇಲ್ಲಿ ಓಪನ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ರಿಮೂವಬಲ್ ಬ್ಯಾಟ್ರಿ ಇದೆ. ಸೊ ರಿಮೂವಬಲ್ ಬ್ಯಾಟ್ರಿನು ಯಾರಂದ್ರೆ ಅವರೆಲ್ಲ ಕಳ್ತನ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಕೀ ತಗೊಂಡು ನೋಡಿ ಇಲ್ಲಿ ಸಪರೇಟ್ ಆಗಿ ಒಂದು ಕೀ ಕೂಡ ಇದೆ ಬ್ಯಾಟ್ರಿಗೆ ಲಾಕ್ ಮಾಡೋದಕ್ಕೆ. ಹಾಗೆ ಇದನ್ನ ಇಟ್ಟ ಮೇಲೆ ನಮ್ಗೆ ಇಲ್ಲಿ ಸ್ವಲ್ಪ ಸ್ಟೋರೇಜ್ ಆಪ್ಷನ್ ಸಿಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ನಿಮ್ಗೆ ಕೀ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನೋಡಿ ಇದರಲ್ಲಿ ನಾರ್ಮಲ್ ಬೇಸಿಕ್ ಕೀ ಸಿಗುತ್ತೆ. ವೆರಸ್ ನಿಮ್ಗೆ ರಿವೋಲ್ಟ್ RV400 ನಿಮ್ಗೆ ರಿಮೋಟ್ ಕೀ ಸಿಗುತ್ತೆ. ಹಾಗೆ ಡಿಸೈನ್ ಎಲಿಮೆಂಟ್ಸ್ ಚಾಸಿಯಲ್ಲೆಲ್ಲ ನೋಡಿದ್ರೆ ಏನ್ ಚೇಂಜಸ್ ಮಾಡಿಲ್ಲ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಬರುತ್ತೋ ಸೇಮ್ ಇದೆ. ಆಲ್ಮೋಸ್ಟ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಫ್ರಂಟ್ ಅಂಡ್ ಇಲ್ಲಿ ಡಿಸೈನ್ ನೋಡಿದ್ರೆ ಕಂಪ್ಲೀಟ್ಲಿ ಸೇಮ್ ಅಂತಾನೆ ಹೇಳ್ಬೇಕು. ಬಟ್ ಇಲ್ಲಿ ಮೇಲೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ರಿವೋಲ್ಟ್ ಲೋಗೋ ಇದೆ, ಇಲ್ಲಿ ರಿವೋಲ್ಟ್ ಅಂತ ಬರ್ದಿದ್ದಾರೆ, RV1 ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ನಮ್ಗೆ 3-4 ಕಲರ್ ಆಪ್ಷನ್ಸ್ ಕೂಡ ಇದೆ. ಮೋಟರ್ ಬಗ್ಗೆ ಮಾತಾಡಿದ್ರೆ ನಮಗೆ ರಿವೋಲ್ಟ್ ಅಲ್ಲಿ ಅಷ್ಟೊಂದು ಫಾಸ್ಟ್ ಆಗಿ ಏನು ಹೋಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ ಸ್ಪೀಡ್ ಹೋಗೋದು. ಹಲವಾರು ರೈಡಿಂಗ್ ಮೋಡ್ಸ್ ಇರ್ತಾ ಇತ್ತು, 3, 2, 1 ಅಂತ. ಹಾಗೆ ಇದರಲ್ಲಿ ನಮಗೆ ರಿವರ್ಸ್ ಮೋಡ್ ಕೂಡ ಸಿಗ್ತಾ ಇದೆ ಸ್ಟ್ಯಾಂಡರ್ಡ್ ಆಗಿ. ರಿವೋಲ್ಟ್ ಯಾವಾಗ್ಲೂ ಸ್ವಲ್ಪ ಸೀಟ್ ಹೈಟ್ ಜಾಸ್ತಿನೇ ಇರೋದು. ಇದರಲ್ಲಿ ನಮಗೆ ಬೆಂಚ್ ಸೀಟ್ ತರ ಉದ್ದ ಇರೋ ಸೀಟ್ ಕೊಟ್ಟಿದ್ದಾರೆ. ವೆರಸ್ ನೋಡಿ ಅದ್ರಲ್ಲಿ ನೀವು ನೋಡಿದ್ರೆ 40 ಸೀಟ್ ತರ ಇದೆ. ಫ್ರಂಟ್ ರೈಡರ್ ಸೀಟ್ ದೊಡ್ಡದಾಗಿದೆ. ಇದರಲ್ಲಿ ಇದಕ್ಕೆ ಮೋರ್ ಕಮ್ಯೂಟರಿಶ್ ಅಂತಾನೆ ಹೇಳ್ಬೇಕು. ಒಂದು 100cc 125cc ಗಾಡಿ ತರ ಕಂಫರ್ಟಬಲ್ ಆಗಿದೆ. ನೋಡಿ ಹಿಂದೆ ಶೇಪ್ ನೋಡಿದ್ರೆ ನಿಮ್ಗೆ ಪ್ರಾಪರ್ CT100 CT125 ನೆನಪಾಗುತ್ತೆ. ನೋಡಿ ಹಿಂದೆ ಗ್ರಾಬ್ ರೇಲ್ ಜೊತೆಗೆ ನಿಮ್ಗೆ ಲೆಗೇಜ್ ಆಪ್ಷನ್ ಕೂಡ ಇರುತ್ತೆ. ಸೊ ಪ್ರಾಕ್ಟಿಕಾಲಿಟಿ ವೈಸ್ ಇಲ್ಲಿ ನಮ್ಗೆ ಲೇಡೀಸ್ ಫುಟ್ ರೆಸ್ಟ್ ಇದರಲ್ಲೇ ಕೊಟ್ಟಿದ್ದಾರೆ. ಕ್ವಾಲಿಟೀಸ್ ಇನ್ನೂ ಸ್ವಲ್ಪ ನೋಡಿ ಅಲ್ಲಾಡ್ತಾ ಇದೆ. ಕ್ವಾಲಿಟಿ ಇನ್ ಸ್ವಲ್ಪ ಚೆನ್ನಾಗಿದ್ರೆ ಬೆಟರ್ ಆಗಿರೋದು. ನೋಡಿ ಈ ವೆಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೋಸ್ಡ್ ಆಗಿದೆ. ಸೊ ಇದನ್ನೆಲ್ಲ ನೋಟಿಸ್ ಮಾಡಬೇಕು. ಹಾಗೆ ಇನ್ನೊಂದು ಮೇಜರ್ ಚೇಂಜಸ್ ಅಂದ್ರೆ RV400 ಅಲ್ಲಿ ನೋಡಿ ಬೆಲ್ಟ್ ಡ್ರೈವ್ ಇದೆ. ಇದರಲ್ಲಿ ನಮ್ಗೆ ಮೊದಲನೇ ಬಾರಿಗೆ ಚೈನ್ ಡ್ರೈವ್ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ಚೈನ್ ಡ್ರೈವ್ ನ ನಾವು ಟಾರ್ಕ್ ಮೋಟರ್ಸ್ ಅಲ್ಲೆಲ್ಲ ನೋಡ್ಬಿಟ್ವಿ. ನೋಡಿ, ಸೊ ಕಂಪೇರ್ ಟು ಬೆಲ್ಟ್ ನಿಮ್ಗೆ ಚೈನಲ್ಲಿ ಸ್ವಲ್ಪ ಸೌಂಡ್ ಬರುತ್ತೆ. ಹಾಗೆ ಬಂದ್ರೆ ಕಂಪ್ಲೀಟ್ LED ಸೆಟಪ್ ಇದೆ. ಟೇಲ್ ಲೈಟ್ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟಿದ್ರೆ ಟೇಲ್ ಲೈಟ್ ಅಲ್ಲಿ, ಇಂಡಿಕೇಟರ್ಸ್ ಅಲ್ಲಿ, ಹಾಗೆ ಟೇಲ್ ಸೆಕ್ಷನ್. ಬಟ್ ಟೈರ್ ಸೈಜು ಸ್ವಲ್ಪ ದೊಡ್ಡದಾಗೆ ಇದೆ. ನಮಗೆ 110 ಸೆಕ್ಷನ್ ಟೈರ್ ಸ್ವಲ್ಪ ದೊಡ್ಡದಾಗಿದೆ. ಬಿಕಾಸ್ ನಿಮ್ ಕಂಪ್ಯೂಟರ್ಸ್ ಅಲ್ಲಿ 90 ಇಲ್ಲ 100 ಸೆಕ್ಷನ್ ಟೈರ್ ಅಷ್ಟೇ ಬರೋದು. ಹಿಂದೆನೂ ನಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಅಂಡ್ JK ಟೈರ್ಸ್ ನ ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಮೇಜರ್ ರೀಸನ್ ಮೇನ್ ಕನ್ವೀನಿಯನ್ಸ್. ಬಿಕಾಸ್ ರಿಮೂವಬಲ್ ಬ್ಯಾಟ್ರಿನ ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕ್ಬೋದು. ಬಿಕಾಸ್ ಇದರಲ್ಲಿ ಆನ್ ಬೋರ್ಡ್ ಚಾರ್ಜರ್ ಇದೆ. ಸೊ ನೀವು ಇಲ್ಲಿ ನೋಡಿದ್ರೆ ನೋಡಿ ಇಲ್ಲೇ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಜಸ್ಟ್ ಪ್ಲಗ್ ಮಾಡಿದ್ರೆ ನೀವು ಸಾರ್ಟ್ ಆಗ್ಬಿಡ್ತೀರಾ. ಚಾರ್ಸಿಯಲ್ಲಿ ಸ್ವಿಂಗಾಮ್ ನ ಸ್ವಲ್ಪ ಬೇಸಿಕ್ ಆಗಿದೆ ಇದರಲ್ಲಿ. ಹಾಗೆ ಸಸ್ಪೆನ್ಷನ್ ನೋಡಿ ನಾರ್ಮಲ್ ಡ್ಯೂಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ನ ಕೊಟ್ಟಿದ್ದಾರೆ. ಇದೊಂದು ಚೇಂಜಸ್. ಬಟ್ ವೀಲ್ಸ್ ಅಲ್ಲಿ, ಟೈರ್ಸ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗ್ಲಿಲ್ಲ. ಬಿಕಾಸ್ ನೀವು RV400 ನೋಡಿದ್ರೆ ಚಾಸಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಹಾಗೆ ನೋಡಿ ಫುಟ್ ಪೆಕ್ಸ್ ಪೊಸಿಷನಿಂಗು, ಸ್ವಿಂಗ್ ಆರ್ಮ್ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ. ಸೊ ಮೋರ್ ಪ್ರೀಮಿಯಂ ಫಿನಿಶ್ ಅಂತಾನೆ ಹೇಳ್ಬೇಕು. ಬಟ್ ಇದ್ರಲ್ಲೂ ನಿಮಗೆ ಹೊಸ ಕಲರ್ ಆಪ್ಷನ್ಸ್, ಹಾಗೆ ಆನ್ ಬೋರ್ಡ್ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ 90 ಮಿನಿಟ್ಸ್ ಅಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ ಆಗ್ಬಿಡುತ್ತೆ. ಡಿಸ್ಪ್ಲೇ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಬ್ಯಾಟರಿ ಪರ್ಸೆಂಟೇಜ್ ಕಾಣಿಸುತ್ತೆ. ಸೆಂಟ್ರಲಿ ಮೈಲ್ಸ್ ಪರ್ ಅವರ್ ಅಂತ ಇದೆ, ಬಟ್ ಸ್ಪೀಡೋಮೀಟರ್ ಕಿಲೋಮೀಟರ್ಸ್ ಅಲ್ಲಿ ಬರುತ್ತೆ. ನಮಗೆ ಎಷ್ಟು ವಾಟ್ ಅವರ್ಸ್ ಪರ್ ಕಿಲೋಮೀಟರ್ ಕನ್ಸ್ಯೂಮ್ ಆಗ್ತಿದೆ, ಹಾಗೆ ಯಾವ ಮೋಡಲ್ ಇದೆ, ಸ್ಪೋರ್ಟ್ಸ್ ಮೋಡಲ್ ಇದೆ. ನೋಡಿ ನಾನು ಮೋಡ್ ಚೇಂಜ್ ಮಾಡ್ತೀನಿ, ಸಿಟಿ ಹೋಯ್ತು, ಈಕೋ ಹೋಗ್ತಿದೆ. ಮೇಲೆ ನಮಗೆ ಟೈಮ್ ಬರ್ತಿದೆ, ಇಲ್ಲಿ ಟೆಂಪರೇಚರ್, ಓಡೋಮೀಟರ್ ಇದು. 6 ಇಂಚ್ ಡಿಸ್ಪ್ಲೇ, ಮೇಲೆ ನಮಗೆ ಟೇಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಂದ್ರೆ ಇಲ್ಲಿಂದ ಸೆಲೆಕ್ಟರ್ ಬಟನ್ಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಲೆವೆಲ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈವನ್ ಹ್ಯಾಂಡಲ್ ಬಾರ್ ಅಲ್ಲಿ ಕಲರ್ ಕಂಪ್ಲೀಟ್ಲಿ ಬ್ಲಾಕ್ ಔಟ್ ಫಿನಿಶ್ ಕೊಟ್ಟಿದ್ದಾರೆ. ಸ್ವಿಚ್ ಗೇರ್ಸ್ ಕಂಪ್ಲೀಟ್ಲಿ ಸಿಮಿಲರ್, ನಿಮಗೆ ಹೈ ಬೀಮ್, ಲೋ ಬೀಮ್ ಇದೆ. ಇಲ್ಲಿ ಇಂಡಿಕೇಟರ್ ಸ್ವಿಚ್ ಇದೆ. ನಮಗೆ ಹಾರ್ನ್ ಬೇಸಿಕ್ ಕೊಟ್ಟಿದ್ದಾರೆ. ಮೋಟರ್ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ರೈಡಿಂಗ್ ಮೋಡ್ಸ್ ನಾವು ಇಲ್ಲಿ ಚೇಂಜ್ ಮಾಡ್ಕೊಬಹುದು. ನೋಡಿ 1, 2, 3 ಬಂದು ಸ್ಪೋರ್ಟ್ಸ್ ಮೋಡ್, 6 ಬಂದು ರಿವರ್ಸ್ ಮೋಡ್ ಎಕ್ಸ್ಟ್ರಾ ಬರ್ತಿದೆ. ಹಾಗೆ ನೋಡಿ ಇಲ್ಲಿ ನಾವು ಸ್ಟಾರ್ಟ್ ಮಾಡೋದು. ಮೇಜರ್ ರೀಸನ್ ತುಂಬಾ ಜನ ಈ ಗಾಡಿ ತಗೊಳ್ಳೋದಕ್ಕೆ ರನ್ನಿಂಗ್ ಕಾಸ್ಟ್. ಬಿಕಾಸ್ ಇವತ್ತು ಪೆಟ್ರೋಲ್ಗೂ ಮತ್ತೆ ಎಲೆಕ್ಟ್ರಿಕ್ ರನ್ನಿಂಗ್ ಕಾಸ್ಟ್ ತೋರಿಸಿದ್ರು, ನೀವು ಆಲ್ಮೋಸ್ಟ್ ಅರ್ಧಕ್ಕರ್ಧ ಸೇವ್ ಮಾಡ್ತಿದ್ದೀರಾ ಲಾಂಗ್ ಟರ್ಮ್ ಅಲ್ಲಿ. ಹಾಗೆ ಇದರಲ್ಲಿ ವಾರಂಟಿ ಡೀಟೇಲ್ಸ್ ಚೆನ್ನಾಗಿದೆ. ಐ ಥಿಂಕ್ 2 ವರ್ಷ ವಾರಂಟಿ ಕೊಡ್ತಾರೆ. ಬಟ್ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ಎಕ್ಸ್ಟೆಂಡೆಡ್ ವಾರಂಟಿನ ತಗೊಳ್ಳಿ. ಬೇಸ್ ವೇರಿಯಂಟ್ 100 ಕಿಲೋಮೀಟರ್ 2.2 ಕಿಲೋವಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಅಲ್ಲಿ ಬರುತ್ತಲ್ಲ, ಐ ಥಿಂಕ್ ದಟ್ಸ್ ವೆರಿ ಅಫೋರ್ಡಬಲ್ ಅಂತ ಹೇಳ್ಬೇಕು. ಆನ್ ರೋಡ್ ಬಂದು ಲೆಸ್ ದೆನ್ 1 ಲ್ಯಾಕ್, ಆಲ್ಮೋಸ್ಟ್ 1 ಲ್ಯಾಕ್ ಹತ್ರ ಬರುತ್ತೆ. 1 ಲ್ಯಾಕ್ ಈಗ ನೀವು ಬೇಸ್ ಮಾಡಲ್ ಏತರ ಕೂಡ ಬರೋದಿಲ್ಲ. ಅಂಡ್ ಸಿಮಿಲರ್ ಇದೆ ರೇಂಜ್. ರಿವೋಲ್ಟ್ ಅಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಇಶ್ಯೂಸ್ ಬಂದಿಲ್ಲ. ಈಗ ಸರ್ವಿಸ್ ಸೆಂಟರ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಸರ್ವಿಸ್ ಕಾಸ್ಟ್ ಏನು ಜಾಸ್ತಿ ಬರೋದಿಲ್ಲ. ಬಿಕಾಸ್ ನಾವು ಜಸ್ಟ್ ಚೈನ್ ನ ಸ್ವಲ್ಪ ಲೂಬ್ ಮಾಡ್ಕೊಂಡು ಅವಾಗ ಪೀರಿಯಾಡಿಕ್ ಸರ್ವಿಸ್ ಮಾಡ್ಕೊಂಡ್ರೆ ಸಾಕು. ಬಟ್ ಯಾವ ತರ ಓಡಿಸುತ್ತೆ, ಎಷ್ಟು ರೇಂಜ್ ಬರುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ ಸಿಗುತ್ತೋ ಅವಾಗ ಹೇಳ್ತೀನಿ. ಹಳೆ ರಿವೋಲ್ಟ್ ಏನ್ ಲಾಂಚ್ ಮಾಡಿದ್ರು ಅದು ಮೈಕ್ರೋಮ್ಯಾಕ್ಸ್ ಅವರ ಓನರ್ಶಿಪ್ ಅಲ್ಲಿ ಲಾಂಚ್ ಆಗಿದ್ದು. ಬಟ್ ಈಗ ನಿಮಗೆ ರತನ್ ಗ್ರೂಪ್ ಇಂದ ಇದು ಓನರ್ಶಿಪ್ ನ ತಗೊಂಡ್ಬಿಟ್ಟಿರೋದು. ಸೊ ಅವರು ತುಂಬಾನೇ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ ಕಂಪನಿಯಲ್ಲಿ. ಸೊ ನಿಮಗೆ ಟಾಕ್ ಮೋಟರ್ಸ್ ತರ ಕಂಪನಿ ಏನೋ ಮುಚ್ಕೊಂಡು ಹೋಗೋದು ಆ ತರ ಎಲ್ಲ ಏನೂ ಆಗೋದಿಲ್ಲ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನು, ನಿಮ್ಮ ಫೀಡ್ಬ್ಯಾಕ್ ಏನು, ಈ ಗಾಡಿ ತುಂಬಾ ಜನ ತಗೊಂತಾರ ಇಲ್ಲ, ನಿಮ್ಮ ಫೇವರೇಟ್ ಎಲೆಕ್ಟ್ರಿಕ್ ಗಾಡಿ ಯಾವುದು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಲ್ಮೆಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ಜೈ ಕರ್ನಾಟಕ.